Hello everybody. Today I'll discuss about genetics. The genetics topic nim syllabus illide. So ಈ genetics topics ಅಲ್ಲಿ it is a very vast syllabus. Genetics ಅಂತಂದ್ರೆ it is a big subject in itself. ಆದರೆ ನಿಮಗೆ syllabus ಗೆ ಏನೇನು ಬೇಕು ಅದನ್ನ ಇವತ್ತು ನೋಡೋಣ. So this is the syllabus. Nim syllabus ಗೆ ಏನೇನು ಬರ್ತದೆ? What is the definition of chromosome? Structure of a chromosome, types of chromosome based on position of centromere, functions of a chromosome, sex determination, autosomes, allosomes, Barr bodies, and human blood group and Rh factor. These are the things which are included in your syllabus. So we'll see the topics one by one. What is a chromosome? Chromosome is a thread-like structure made up of nucleic acid and proteins. Chromosome is a thread-like structure. This can come as a definition. This can come as a 3-mark question and a 2-mark question as a definition. It is found in the nucleus of most living cells and it carries genetic information in the form of genes. The chromosome kelasa eno, it carries genetic information in the form of genes. So what is a chromosome? It is a thread-like structure made up of nucleic acid ಮತ್ತೆ ಪ್ರೋಟೀನ್ಸ್ ಒಳಗೊಂಡ ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಥ್ರೆಡ್ ಅಂದ್ರೆ ದಾರ, ಒಂದು ದಾರ ತರ ಇರ್ತದೆ. ಸೊ ದಿಸ್ ಈಸ್ ಅ ಕ್ರೋಮೋಸೋಮ್. ದಿಸ್ ಇಸ್ ಅ ಡೆಫಿನೇಷನ್ ಆಫ್ ಕ್ರೋಮೋಸೋಮ್. ಯು ಕ್ಯಾನ್ ನೋಟ್ ಇಟ್ ಡೌನ್. ಸೊ ಲುಕ್ ಅಟ್ ದಿಸ್ ಪಿಕ್ಚರ್. ಇದು ಒಂದು ಸೆಲ್ ಆಯ್ತಾ. ಈ ಸೆಲ್ ಒಳಗಡೆಯಿಂದ ಒಂದು ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಒಳಗಡೆ ದಿಸ್ ಈಸ್ ದ ಕ್ರೋಮೋಸೋಮ್. ಇದು ಒಂದು ಕ್ರೋಮೋಸೋಮ್. ಇದು ಈ ಕ್ರೋಮೋಸೋಮ್ ಯಾವ ತರ ಕಾಣತ್ತಂತಂದ್ರೆ this is a thread like structure made up of DNA, right, and proteins. DNA ಅಂತಂದ್ರೆ ಏನು? This is the DNA ಮತ್ತು proteins ಒಳಗೊಂಡು ಒಂದು it is a thread like structure which carries genetic information. DNA ಅಂತಂದ್ರೆ ಏನು? It is a double helical structure. ಮತ್ತೆ we have to read about this. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂದ್ರೆ ಒಂದು ದಾರ, ಈ ಒಂದು ದಪ್ಪನ ದಾರ ನೋಡಿರ್ಬೋದಲ್ಲ ನೀವು. ಯಾವ ಸ್ಮಾಲ್ ಥ್ರೆಡ್ಸ್ ಆರ್ ಬೌಂಡ್ ಲೈಕ್ ದಿಸ್. ಒಂದು ಸುತ್ತಳಿ ತರ ಇರ್ತದೆ ಅದು. ಸೊ ಇದರಲ್ಲಿ 2 ದಾರಗಳು ಇರ್ತಾವೆ. ಇದರಲ್ಲಿ ನ್ಯೂಕ್ಲಿಕ್ ಆಸಿಡ್, ಇಟ್ ಈಸ್ ಮೇಡ್ ಅಪ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್ ಅಂಡ್ ದಿಸ್ ಕ್ರೋಮೋಸೋಮ್ ಈಸ್ ಬೌಂಡ್ ಟುಗೆದರ್. ಇದನ್ನ ಸುತ್ತಿ, ಇದು ಫಸ್ಟ್ ಒಂದು ಸುತ್ತಳಿ ತಗೊಳ್ರಿ. ಸುತ್ತಳಿನ ಮತ್ತು ತನ್ನ ಸುತ್ತಮುತ್ತ ಸುತ್ರಿ. ನೀವು ಸುತ್ತಿದ ತಕ್ಷಣ ಅದು ಯಾವ ತರ ಆಗತ್ತಲ್ಲ, ಒಂದು ದೊಡ್ಡ ಗಂಟು ತರ ಆಗತ್ತಲ್ಲ. that the chromosome looks like that. This is what DNA ಸುತ್ತಮುತ್ತ ಪ್ರೋಟೀನ್ಸ್ ಎಲ್ಲ ಕೂಡ್ಕೊಂಡು ಒಂದು ಸುತ್ತಳಿ ತರ ಸುತ್ತಿದ ಮೇಲೆ this becomes a chromosome. What is the structure of a chromosome? Each eukaryotic chromosome consists of a long linear DNA molecule. ಇದನ್ನ ನೀವು ಬರ್ಕೋಬೇಕು. You read about this and you should remember the definition and you should be able to write the structure of a chromosome. It is made up of long linear DNA molecule. ಒಂದು DNA molecule. This is the DNA. ಇದು ಈ ತರ ಒಂದು DNA molecule ಇರುತ್ತೆ ಒಂದು ಕ್ರೋಮೋಸೋಮ್ ಅಲ್ಲಿ. It will be very long thread, ಒಂದು ದೊಡ್ಡ ಉದ್ದ ದಾರ ತರ, ರೈಟ್. ಅಂಡ್ ಈ ದಾರದಾಗ ಏನಿರ್ತದ, 2 ಈ ತರ ಸುತ್ತಕೊಂಡಿರ್ತಾವ. ಎರಡು 2 strands of DNA. ಅದು 2 ಎಳೆಗಳು. ಒಂದು DNA ದಲ್ಲಿ 2 ಎಳೆಗಳು ಇರ್ತಾವೆ, ದಾರದ ಎಳೆಗಳು. ಅವು 2 ದಾರದ ಎಲೆಗಳು ಸುತ್ತಕೊಂಡಿರ್ತಾವ ಒಂದಕ್ಕೊಂದು. ಆ ಸುತ್ತಕೊಂಡು ಈಗ ಹೆರಳು ಹಾಕ್ತಾರಲ್ಲ, ಹೆರಳು ಹಾಕ್ಬೇಕಾದ್ರೆ ಯಾವ ತರ ಇರುತ್ತಲ್ಲ, ಆ ಹೆರಳು ಹಾಕಿದಂಗೆ ಇರುತ್ತೆ, ಆಯ್ತಾ. ಸೊ ದಿಸ್ ಈಸ್ ಮೇಡ್ ಅಪ್ ಆಫ್ ಎ ಲಾಂಗ್ ಲೀನಿಯರ್ DNA ಮಾಲಿಕ್ಯೂಲ್. ಇಟ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ಹೆಂಗಿರ್ತದ, ಈ DNA ಮಾಲಿಕ್ಯೂಲ್ಸ್ ಜೊತೆಗೆ ಪ್ರೋಟೀನ್ ಸೇರ್ಕೊಂಡು ಇಟ್ ಬಿಕಮ್ಸ್ ಎ ಕಾಂಪ್ಯಾಕ್ಟ್ ಕಾಂಪ್ಲೆಕ್ಸ್ ಕಾಲ್ಡ್ ಕ್ರೋಮ್ಯಾಟಿನ್. ಸೊ ನಾವೇ ಸುತ್ತಳಿ ಎಕ್ಸಾಂಪಲ್ ತಗೋಣ. ಸೊ 2 ದಾರಗಳು ಈ ತರ ಸುತ್ತಿ ಒಂದು ಸುತ್ತಳಿ ಆಗಿರ್ತದೆ. ಅದನ್ನ ಮತ್ತೆ ನಾವು ಅದನ್ನ ಒಂದು ಬಂಡಲ್ ಮಾಡಿದ್ರೆ, ಅದು ಉದ್ದೊಂದು ಒಂದು ದಾರ, ಒಂದು ಸುತ್ತಳಿಯನ್ನು ನಾವು ಬಂಡಲ್ ಮಾಡಿದ್ರೆ ಯಾವ ತರ ಕಾಣತ್ತಲ್ಲ, ಆ ಬಂಡಲ್ಲಿಗೆ ನಾವು ಕ್ರೋಮ್ಯಾಟಿನ್ ಅಂತ ಹೇಳಿ ಕರಿತೀವಿ. ಸೊ ಇವೆಲ್ಲಾನು ನೀವು ಕನ್ಫ್ಯೂಸಿಂಗ್, ದೀಸ್ ಆರ್ ಆಲ್ ವೆರಿ ಕನ್ಫ್ಯೂಸಿಂಗ್. ಸೊ ಇದನ್ನ ನೀವು ಪದೇ ಓದಿ, ಪದೇ ವಿಡಿಯೋಗಳನ್ನು ನೋಡಿ ತಿಳ್ಕೊಳ್ಬೇಕು. ಕ್ರೋಮ್ಯಾಟಿನ್ ಕಂಟೇನ್ಸ್ ಎ ವಾಸ್ಟ್ ಮೆಜಾರಿಟಿ ಆಫ್ DNA ಇನ್ ಎನ್ ಆರ್ಗ್ಯಾನಿಸಮ್. ಕ್ರೋಮ್ಯಾಟಿನ್ ಏನು
this chromatin contains a vast majority of DNA. DNA is made up of small nucleic acids. DNA is made up of small nucleic acids. Idu DNA, it is made up of small nucleic acids. It is present in most cells except RBCs. ಈ ಕ್ರೋಮೋಸೋಮ್, ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ನಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದ್ರೆ, ದಿಸ್ ಕ್ರೋಮೋಸೋಮ್ ಇಸ್ ಪ್ರೆಸೆಂಟ್ ಇನ್ ಮೋಸ್ಟ್ ರೆಡ್ ಬ್ಲಡ್ ಸೆಲ್ಸ್, most cells of the body except red blood cells. And ಏನಿರ್ತದೆ ಇದ್ರಾಗ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ದಲ್ಲಿ ಒಂದು, this is made up of DNA molecule and histones are responsible for the first and most basic unit of chromosome organization. ಈ ಸುತ್ತಳೆ ಸುತ್ತಮುತ್ತ ಪ್ರೋಟೀನ್ಸ್ ಇರ್ತಾವೆ, ಹಿಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಇದು ಒಂದು, ಫಾರ್ ಎಕ್ಸಾಂಪಲ್ ಇದೊಂದು DNA ಸುತ್ತಳೆ, ಇದು ಆಯ್ತಾ, ಇದು ಪ್ರೋಟೀನ್ಸ್ ಇರ್ತಾವೆ, ಇವಕ್ಕೆ ಹಿಸ್ಟೋನ್ಸ್ ಅಂತ ಹೇಳ್ತೀವಿ. ಈ ಪ್ರೋಟೀನ್ಸ್ ಸುತ್ತರೆ ಏನ್ ಮಾಡ್ತಾವ, DNA ಬಿಕಮ್ಸ್ ವೌಂಡ್, ಅಂದ್ರೆ ಅದು ಸುತ್ತಗೊಳ್ತದ, ಅದು ಇಟ್ ವಿಲ್ ಬಿಕಮ್ ಎ ಬಂಡಲ್ ಅರೌಂಡ್ ದ ಪ್ರೋಟೀನ್ಸ್. ಆ ಪ್ರೋಟೀನ್ಸ್ಗೆ ನಾವು ಹಿಸ್ಟೋನ್ಸ್ ಅಂತ ಹೇಳಿ ಕರಿತೀವಿ. ಹಿಸ್ಟೋನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಫಸ್ಟ್ ಅಂಡ್ ಬೇಸಿಕ್ ಯೂನಿಟ್ ಆಫ್ ದ ಕ್ರೋಮೋಸೋಮ್ ಆರ್ಗನೈಸೇಷನ್. ಸೊ ಸಿಂಪಲ್ ಉದಾಹರಣೆ ನೋಡೋಣ. ಇದನ್ನ ಸ್ಲೈಡ್ ನೀವು ಜಂಪ್ ಮಾಡಿದ್ರು ಅಡ್ಡಿ ಇಲ್ಲ, ಯಾಕಂದ್ರೆ ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್ ಸ್ಲೈಡ್. ಯಾರಿಗೆ ಇಂಟ್ರೆಸ್ಟ್ ಅದನೋ ಅವ್ರು ಒಂದ್ಸರ್ತಿ ನೋಡ್ಕೊಳ್ಳಿ ಅಂತ ಈ ಸ್ಲೈಡ್ ಹಾಕಿದ್ದೀನಿ ನಾನು. ಸೊ ದಿಸ್ ಈಸ್ ದ DNA ಈ ತರ ಕಾಣುತ್ತೆ. ಸೊ ಈ DNA ಏನು, ಇದು ದಿಸ್ ಈಸ್ ವೌಂಡ್ ಅರೌಂಡ್ ಹಿಸ್ಟೋನ್ ಪ್ರೋಟೀನ್ಸ್. ದೀಸ್ ಆರ್ ದ ಹಿಸ್ಟೋನ್ ಪ್ರೋಟೀನ್ಸ್. ಈ ಹಿಸ್ಟೋನ್ಸ್ ಪ್ರೋಟೀನ್ ಸುತ್ತಳಿ, ಇದು ಸುತ್ತಳಿ ತರ ಕಾಣ್ತದೆ ನಿಮಗೆ. ನಿಮ್ಗೆ ಏನ್ DNA ಅಂತ ಗೊತ್ತಿಲ್ಲ, ನೀವೇ ಅನ್ಕೋತೀರಿ ಇದು ದಿಸ್ ಲುಕ್ಸ್ ಲೈಕ್ ಎ ಥ್ರೆಡ್, ರೈಟ್? ಸೊ ಇದು ಹಿಸ್ಟೋನ್ ಸುತ್ತರೆ ಈ ತರ ಬೈಂಡ್ ಆಗತ್ತೆ. ಬೈಂಡ್ ಆಗಿ ಮತ್ತೆ ಅಗೇನ್ ಕಂಪ್ಲೀಟ್ ಆಗಿ ಒಂದರ ಮೇಲೆ ಒಂದು ಸುತ್ತಿ ದಿಸ್ ಬಿಕಮ್ಸ್ ಎ ಸ್ಟ್ರಕ್ಚರ್. ಸೊ ಇದು DNA, ಇವೆಲ್ಲ ಹಿಸ್ಟೋನ್ಸ್. ಇದು DNA ಹಿಸ್ಟೋನ್ಸ್. ಸೊ ಇದು ಈ ತರ ಕಾಣತ್ತಿದ್ದು. ಸೊ ದಿಸ್ ಈಸ್ ಎ ಕಂಪ್ಲೀಟ್ ಕ್ರೋಮೋಸೋಮ್. ದಿಸ್ ಈಸ್ ಹೌ ಎ ಕ್ರೋಮೋಸೋಮ್ ಲುಕ್ಸ್ ಲೈಕ್. ಸೊ ಈ ತರ ಮಲ್ಟಿಪಲ್ ಸುತ್ತಳಿ ಸುತ್ತಿ ಒಂದು ಬಂಡಲ್ ಆಗಿ ಒಂದು ಕ್ರೋಮೋಸೋಮ್ ಆಗತ್ತೆ. ಸೊ ಈಚ್ ಕ್ರೋಮೋಸೋಮ್ ಈಸ್ ಮೇಡ್ ಅಪ್ ಆಫ್ ಎ DNA molecule, ಲಾಂಗ್ DNA contains 2 threads. DNA ಅಂದ್ರೇನು, ಒಂದು ಉದ್ದ ದಾರ, ಅದು ಒಂದು ಸುತ್ತಳಿ. ಆ ಸುತ್ತಳಿಯಲ್ಲಿ 2 ದಾರದ ಎಳೆಗಳು ಇರ್ತವೆ, ಒಂದು ಆಯ್ತಾ, 2 ದಾರದ ಎಳೆಗಳು ಇರ್ತವೆ. ಇದಕ್ಕೆ DNA ಅಂತ ಹೇಳ್ತೀವಿ. ಇದು ಹಿಸ್ಟೋನ್ಸ್ ಪ್ರೋಟೀನ್ ಸುತ್ತರೆ it will bind around the histone proteins so that it forms a structure. So ಆ ತರ ಸುತ್ತಿ it becomes like a bundle. ಈ ಬಂಡಲ್ ಕಾನ್ಸಂಟ್ರೇಟ್ ಆಗಿ ದೊಡ್ಡದು ಬಂಡಲ್ ಆದ್ಮೇಲೆ ಅದು ಕ್ರೋಮೋಸೋಮ್ ತರ ಆಗತ್ತೆ. ಸೊ ಈ ಸ್ಲೈಡ್ ಅನ್ನ ಇಂಟ್ರೆಸ್ಟ್ ಇರೋರು ನೋಡಬಹುದು, ಕನ್ಫ್ಯೂಷನ್ ಆಗತ್ತಂದ್ರೆ ಬಿಟ್ಟು ಬಿಡಬಹುದು. ಸೊ ಬೇಸ್ಡ್ ಆನ್ the structure, what is the structure of chromosome? Based on the centromere, how is a chromosome differentiated? So idu nimage question agi barutte. So based on the position of the centromere, how chromosomes can be divided. One is telocentric ಅಂತಂದ್ರೆ ಇದು, this is telocentric. Centromere placement very close to the top. P arms are barely visible, if visible at all. ಅಂದ್ರೆ P arms ಕಾಣಬಹುದು, ಕಾಣ್ಲಿಕ್ಕಿಲ್ಲ. ಅಂದ್ರೆ ಒಂದು ಕ್ರೋಮೋಸೋಮ್ ನೀವು ಬುಕ್ ಅಲ್ಲಿ ನೋಡಿರಬಹುದು, ಕ್ರೋಮೋಸೋಮ್ ಈ ತರ ಕಾಣುತ್ತೆ. This short arm is called P arm, this long arm is called Q arm. This is how a chromosome will look like. ದಿಸ್ P ಆರ್ಮ್ ಇರಬಹುದು, ಇರ್ಲಿಕ್ಕಿಲ್ಲ. ಇದು ಎಂಡಿಗೆ ಸೆಂಟ್ರೋಮಿಯರ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್, ಹೌ ಕ್ರೋಮೋಸೋಮ್ಸ್ ಆರ್ ಡಿವೈಡೆಡ್. ಸೊ ಒನ್ ಇಸ್ ಟೀಲೋಸೆಂಟ್ರಿಕ್, acrocentric. Q arms are much longer than the P arms, but P arms are very small enough. So illi P arms ಕಾಣ್ತವೆ but very short. This is acrocentric. ಅಂತಂದ್ರೆ although there are P arms ಇರ್ತವೆ ಬಟ್ ತುಂಬಾ ಚಿಕ್ಕದಿರ್ತವೆ P arms. Okay, very small P arms ಇರ್ತವೆ, right? This is acrocentric.
Next is submetacentric. Submetacentric, p arms or q arms are almost close, equal in length but not very same. ಅಂತಂದ್ರೆ ಇದು ದಿಸ್ ಎಕ್ಸಾಂಪಲ್ ಪಿ ಆರ್ಮ್ಸ್ ಮತ್ತೆ ಕ್ಯೂ ಆರ್ಮ್ಸ್ ಎರಡು ಆಲ್ಮೋಸ್ಟ್ ಈಕ್ವಲ್ ಸೈಜ್ ಇರ್ತವೆ, ಆದರೂ ಕೂಡ ಕ್ಯೂ ಆರ್ಮ್ಸ್ ಸ್ವಲ್ಪ ದೊಡ್ಡದಿರ್ತದೆ. ಮೆಟಾಸೆಂಟ್ರಿಕ್ ವೇರ್ ಪಿ ಆರ್ಮ್ಸ್ ಅಂಡ್ ಕ್ಯೂ ಆರ್ಮ್ಸ್ ಆರ್ ಈಕ್ವಲ್ ಇನ್ ಸೈಜ್. ಇದು ಪಿ ಆರ್ಮ್, ಇದು ಕ್ಯೂ ಆರ್ಮ್, ಬೋತ್ ಆರ್ ಈಕ್ವಲ್ ಇನ್ ಸೈಜ್. ಇದರಲ್ಲಿ ಹೆಂಗಿದೆ ಪಿ ಆರ್ಮ್, ಕ್ಯೂ ಆರ್ಮ್. ಸೊ in that example, in number 3, in example number 3, it is submetacentric, this is metacentric. So again you review these slides. How is a chromosome divided? Based on the position of centromere. Based on the position of centromere, it is telocentric, acrocentric, right, submetacentric and metacentric. ಇಷ್ಟೇ ನೆನಪಿಟ್ರೆ ಸಾಕು ಫಾರ್ ಎಕ್ಸಾಮ್ಸ್. ಫಂಕ್ಷನ್ಸ್ ಆಫ್ ಕ್ರೋಮೋಸೋಮ್. ಕ್ರೋಮೋಸೋಮ್ಗಳ ಫಂಕ್ಷನ್ ಏನು ಕೆಲಸ ಮಾಡ್ತಾವಪ್ಪ ಈ ಕ್ರೋಮೋಸೋಮ್ಸ್ ಅಂದ್ರೆ, ಟು ಕ್ಯಾರಿ ಬೇಸಿಕ್ ಜೆನೆಟಿಕ್ ಮಟೀರಿಯಲ್ ಇನ್ ದ ಫಾರ್ಮ್ ಆಫ್ ಡಿ ಎನ್ ಎ. ಈ ಕ್ರೋಮೋಸೋಮ್ಸ್ ಏನ್ ಮಾಡ್ತಾವೆ ನಮ್ಗೆ ಆಗಲೇ ನೋಡಿದ್ವಿ ನಾವು. ಕ್ರೋಮೋಸೋಮ್ಸ್ ಆರ್ ಮೇಡ್ ಅಪ್ ಆಫ್ ಡಿ ಎನ್ ಎ. ಡಿ ಎನ್ ಎ ಅಂದ್ರೆ ಲಾಂಗ್ ಥ್ರೆಡ್ ಅಂಡ್ along with histone proteins they form a chromosome. So they carry basic genetic material called DNA. ಇದನ್ನ ಇನ್ ಕೇಸ್ ನಿಮ್ಗೆ ಡೀಟೇಲ್ ಆಗಬೇಕಂತಂದ್ರೆ, DNA provides genetic information for various cellular functions. These functions are essential for growth, survival, reproduction of the organism. So basically ನಮ್ಮ ಈ ದೇಹ ಹೆಂಗ್ ಕೆಲಸ ಮಾಡಬೇಕು ಅಂತಂದ್ರೆ, ಅದಕ್ಕೆ ಒಂದು ಕೋಡಿಂಗ್ ಸಿಸ್ಟಮ್, ಈ ಕಂಪ್ಯೂಟರ್ ಸಾಫ್ಟ್ವೇರ್ ಇರ್ತದೆ, ಕೋಡ್ಸ್ ಬರೀತಾರಲ್ಲ, ಆ ತರ ಕೋಡ್ಸ್ ಇರೋದು ಈ ಡಿ ಎನ್ ಎ ಅಲ್ಲಿ. ಈ ಡಿ ಎನ್ ಎ ಅಲ್ಲಿ ಜೀನ್ಸ್ ಇರ್ತಾವೆ. ಡಿ ಎನ್ ಎಸ್ ಆರ್ ಮೇಡ್ ಅಪ್ ಆಫ್ ಜೀನ್ಸ್. ಅದು ಇನ್ ಡಿಟೇಲ್ ವಿಲ್ ಸಿ ಇಟ್ ಅಗೇನ್ ಲೇಟರ್. ಸೊ ದಿಸ್ ಈಸ್ ಹೌ ದ ಡಿ ಎನ್ ಎ ಕಂಟೈನ್ಸ್ ಜೆನೆಟಿಕ್ ಮಟೀರಿಯಲ್. ಅದು ಒಂದು ಕ್ರೋಮೋಸೋಮ್ ಇಸ್ ಮೇಡ್ ಅಪ್ ಆಫ್ ಡಿ ಎನ್ ಎ. ದಿಸ್ ಈಸ್ ಪಾಯಿಂಟ್ ನಂಬರ್ 1. ಫಂಕ್ಷನ್ಸ್ ಆಫ್ chromosomes will be asked as a major question. So protecting genetic material, that is DNA, from damage. Number 2, the function number 2 ಏನಂತಂದ್ರೆ, it protects genetic material. Genetic material ಎದರಲ್ಲಿ ಇರುತ್ತೆ? DNA ಅಲ್ಲಿ genetic material ಇರುತ್ತೆ. So it protects the genetic material from damage. ಹೆಂಗ್ ಡ್ಯಾಮೇಜ್ ಪ್ರೊಟೆಕ್ಟ್ ಮಾಡುತ್ತೆ? ಸೊ ಇಟ್ ಈಸ್ wound around histones. ಹಿಸ್ಟೋನ್ ಸುತ್ತಮುತ್ತ ಪ್ರೋಟೀನ್ಸ್ ಎಲ್ಲ ಕವರ್ ಆಗಿ ಆ ಬಂಡಲ್ ಆಫ್ ಡಿ ಎನ್ ಎ ನ ಪ್ರೊಟೆಕ್ಟ್ ಮಾಡ್ತಾವೆ. ದೀಸ್ ಪ್ರೋಟೀನ್ಸ್, ದಟ್ ಈಸ್ ಹಿಸ್ಟೋನ್ಸ್ ಅಂಡ್ ಅದರ್ ಪ್ರೋಟೀನ್ಸ್, ಪ್ರೊಟೆಕ್ಟ್ ಇಟ್ ಫ್ರಮ್ ಕೆಮಿಕಲ್ ಅಂಡ್ ಅದರ್ ಫಿಸಿಕಲ್ ಫೋರ್ಸಸ್. ಸೊ ಇನ್ ಕೇಸ್ ಏನಾದ್ರು ಇಫ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಡ್ಯಾಮೇಜಿಂಗ್ ಕೆಮಿಕಲ್ಸ್, ಇಟ್ ಈಸ್ ಪ್ರೊಟೆಕ್ಟೆಡ್. Thus chromosomes also perform the function of protection of genetic material. It regulates gene action. Regulates gene action ಅಂತಂದ್ರೆ ಸಿಂಪಲ್ ಆಗಿ let me take you to what is a gene. ಈಗ ಇದು DNA ಅನ್ಕೊಳ್ಳಿ. This is how a DNA will look like, right? So ಈ DNA will give information to the cell to make proteins. ಆಯ್ತಾ? ಈಗ ಎನ್ಸೈಮ್ಸ್, ಕೆಮಿಕಲ್ಸ್, ಹಾರ್ಮೋನ್ಸ್ ಇವೆಲ್ಲ ದೀಸ್ ಆರ್ ಆಲ್ ನಥಿಂಗ್ ಬಟ್ ಪ್ರೋಟೀನ್ಸ್. ಈಗ ಈ ಒಂದು ಸೆಲ್ ಗ್ರೋತ್ ಆಗಲಿಕ್ಕೆ, ದೇಹ ಬೆಳಿಲಿಕ್ಕೆ ಪ್ರೋಟೀನ್ಸ್ ಬೇಕು. ಈ ಪ್ರೋಟೀನ್ಸ್ ತಯಾರಾಗಲಿಕ್ಕೆ, ಈ ಪ್ರೋಟೀನ್ಸ್ ಪ್ರೊಡಕ್ಷನ್ ಆಗಲಿಕ್ಕೆ ಡಿ ಎನ್ ಎ ವಿಲ್ ಗಿವ್ ಇನ್ಫಾರ್ಮೇಶನ್. ಅದು ಹೆಂಗ್ ಇನ್ಫಾರ್ಮೇಶನ್ ಹೋಗುತ್ತಾ? ಇನ್ ದ ಫಾರ್ಮ್ ಆಫ್ ಆರ್ ಎನ್ ಎ, ರೈಟ್? ಸೊ ದೀಸ್ ಡಿ ಎನ್ ಎ ಮಾಲಿಕ್ಯೂಲ್ಸ್ ಅಲ್ಲಿ ದೇರ್ ವಿಲ್ ಬಿ ಏರಿಯಾಸ್. ಓಕೆ, ಜೀನ್ಸ್ ಅಂತ ಹೇಳ್ತೀವಿ. ಇದು ಒಂದು ಜೀನ್. ದಿಸ್ ಮೇ ಕೋಡ್ ಫಾರ್ some insulin, this may code for some glucagon, this may code for some thyroid hormone. So these are genes. Okay, chromosome contain histone and non-histone proteins. These proteins regulate gene action. So ಯಾವಾಗ ನಾವು ಊಟ ಮಾಡಿದ ತಕ್ಷಣ ಅದಕ್ಕೆ ಏನ್ ಬೇಕು? ಇನ್ಸುಲಿನ್ ಬೇಕು ದೇಹಕ್ಕೆ. ಸೊ ಆ ಇನ್ಸುಲಿನ್ ಉತ್ಪಾದನೆಗೆ ಸೊ ಡಿ ಎನ್ ಎ ವಿಲ್ ಗಿವ್ ಸಿಗ್ನಲ್. ಹೆಂಗೆ? ಥ್ರೂ ಆರ್ ಎನ್ ಎ. ಏನು ಡಿ ಎನ್ ಎ ಏನ್ ಮಾಡ್ತದೆ? ಥ್ರೂ ಆರ್ ಎನ್ ಎ ಇಟ್ ವಿಲ್ ಗಿವ್ ಎ ಸಿಗ್ನಲ್ ಟು ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಡ್ಯೂಸ್ ಇನ್ಸುಲಿನ್, ರೈಟ್? ಈ ಇನ್ಸುಲಿನ್ ಪ್ರೊಡಕ್ಷನ್ಗೆ ನಮ್ಗೆ ಏನ್ ಬೇಕು? ಜೀನ್ಸ್ ಬೇಕು. ಅಂದ್ರೆ ಈ ಕ್ರೋಮೋಸೋಮ್ ಮೇಲಿರೋ ಜೀನ್ಸ್ ಬೇಕು. ಸೊ ಈ ಜೀನ್ಸ್ ಆಕ್ಟಿವೇಶನ್, ಇನ್ಆಕ್ಟಿವೇಶನ್ ಯಾವಾಗ ಬೇಕು ಅವಾಗ ಆಕ್ಟಿವೇಟ್ ಆಗ್ಲಿಕ್ಕೆ
ಯಾವಾಗ ನಮ್ಮ ದೇಹಕ್ಕೆ ಇನ್ಸುಲಿನ್ ಬೇಕು ಅವಾಗ ಇನ್ಸುಲಿನ್ ಉತ್ಪಾದನೆಗೆ ಇವಾಗ ಬೇಡ ಅವಾಗ ಸ್ಟಾಪ್ ಮಾಡಲಿಕ್ಕೆ ಇದು these help in histone proteins present in the chromosome will help to regulate that action. So we'll see again what are the functions of a chromosome: to carry basic genetic material in the form of DNA, protecting the genetic material from damage, and they regulate the gene action. So these are the functions of a chromosome. So this is how human chromosome will look like. Next topic, what are autosomes and allosomes. Autosomes and allosomes. This is the next topic. This will come again and again repeatedly as a question to you people. So this is a human karyotype. Human karyotype ಅಂದ್ರೆ ನಮ್ಮ ದೇಹದಲ್ಲಿ there will be 46 chromosomes. 46 ಕ್ರೋಮೋಸೋಮ್ ಇರ್ತವೆ. 23 sets ಅಂದ್ರೆ 23 pairs ಇರ್ತಾವೆ. Basics, we'll see some basics before moving out to the actual topic, right? ಈ 23 ಪೇರ್ಗಳು ನಮಗೆ ಪೇರ್ ಇರ್ತಾವೆ. ಅಂದ್ರೆ ಇದರಲ್ಲಿ ಒಂದು ನಾವು ಫಾದರ್ ಇಂದ ಬಂದಿರ್ತದೆ ಮೇಲ್, ಒಂದು ನಾವು ಮದರ್ ಇಂದ ಬಂದಿರ್ತದೆ. one set ಇದರಲ್ಲಿ ಒಂದು will come from father. These are 23 sets of chromosomes. ಇದು 23 set of chromosomes ಇದಾವೆ. ಇದರಲ್ಲಿ one we get from the father, one we get from the mother. This we get from the mother. So there are 23 pairs of chromosomes. ಅದರಲ್ಲಿ 22 pairs ಇರ್ತಾವೆ. These are autosomes. This is an autosome. ಅಂದ್ರೆ these do not determine the sex of a person. These autosomes do not determine the sex of a person. ಅಂದ್ರೆ whether the child will be male ಅಥವಾ female ಅನ್ನ ಡಿಟರ್ಮಿನೇಷನ್ ಮಾಡಲ್ಲ. These help in the somatic activities. ನಮ್ಮ ದೇಹ ಬೆಳವಣಿಗೆಗೆ ವೇರಿಯಸ್ ಫಂಕ್ಷನ್ಸ್ಗೆ, ನಮ್ಮ ದೇಹದಲ್ಲಿ ನಡೆಯುವಂಥ ಬೇರೆ ಬೇರೆ ಫಂಕ್ಷನ್ಸ್ಗೆ ಈ ಕ್ರೋಮೋಸೋಮ್ಸ್ ವಿಲ್ ಕ್ಯಾರಿ ದ ಜೆನೆಟಿಕ್ ಮಟೀರಿಯಲ್. whereas the last pair, 23rd pair will be either both be X chromosomes or ಒಂದು X ಇರಬಹುದು ಒಂದು Y ಇರಬಹುದು. ಸೊ X and Y ಬಂದ್ರೆ that is a male. X ಎರಡು ಕ್ರೋಮೋಸೋಮ್ಸ್ X ಇದ್ರೆ ಅದು ಫೀಮೇಲ್. ಸೊ this 23rd pair is called an allosome. Allosome is a sex chromosome or it is also called idiosome. So autosome ಮತ್ತೆ allosome ಅಂದ್ರೆ ಏನಂತ ನಮಗೆ ಕ್ವಶನ್ ಬರ್ತದೆ. ಇದು ರಿಪೀಟೆಡ್ಲಿ ಕ್ವಶನ್ ಕೇಳಿದಾರೆ. 2 ಮಾರ್ಕ್ ಕ್ವಶನ್ ಕೇಳಿದಾರೆ, 3 ಮಾರ್ಕ್ ಕ್ವಶನ್ ಕೇಳಿದಾರೆ. ಹ್ಯೂಮನ್ ಬಾಡಿ ಕಂಟೇನ್ಸ್ 23 pairs of chromosomes. 23 pair. ಟೋಟಲಿ ಎಷ್ಟು? 46. ಪೇರ್ ಅಂತಂದ್ರೆ 2. ಟೋಟಲ್ 46 ಕ್ರೋಮೋಸೋಮ್ಸ್ ಇರ್ತಾವ. ಅದ್ರಾಗ 22 pairs ಆರ್ autosomes. 22 ಪೇರ್ಗಳು autosomes. ಇದು they do not determine the sex of the person. The last pair, 23rd pair, these are called allosomes or also called idiosomes. Human sex chromosomes are a typical pair of allosomes. These chromosomes determine the sex of an individual when reproducing. So ಇದರಿಂದ ನೀವು ನೋಡಬಹುದು, 2 X ಇದ್ರೆ ಅದು ಫೀಮೇಲ್, X and Y ಇದ್ರೆ ಅದು ಮೇಲ್. So which one? So for us to understand, ನಾವೇನು ದ ಮೇಲ್ ಕೌಂಟರ್ ಪಾರ್ಟ್ ಅಂದ್ರೆ ತಂದೆ ಡಿಸೈಡ್ ಮಾಡ್ತಾರೆ, ತಂದೆಯ ಕ್ರೋಮೋಸೋಮ್ಸ್ ಡಿಸೈಡ್ ಮಾಡ್ತವೆ ಇದು ಮಗು ಹೆಣ್ಣಾಗಬೇಕು ಗಂಡ ಆಗಬೇಕು ಅಂತ. ತಾಯಿ ಯಾವಾಗ್ಲೂ ಅಲ್ಲ, ತಾಯಿ ಹತ್ರ ಆಲ್ವೇಸ್ ದೇರ್ ವಿಲ್ ಬಿ 2 X chromosomes ಬಿಕಾಸ್ ಫೀಮೇಲ್ಸ್ ವಿಲ್. ಸೊ ದಟ್ ಈಸ್ ದ ರೀಸನ್. ಈಗ ಹೆಣ್ಮಕ್ಳು ಹುಟ್ಟಿದ್ರೆ ಅಥವಾ ಗಂಡು ಮಗು ಹುಟ್ಟಿದ್ರೆ ತಾಯಿ ಅದರ ದೋಷಿ ಅಲ್ಲ, ಆಕ್ಚುಲಿ ತಂದೆ ಅದರ ದೋಷಿ. ಯಾಕಂತಂದ್ರೆ ತಂದೆ ಹತ್ರ X and Y chromosomes ಇರ್ತಾವ, ತಾಯಿ ಹತ್ರ ಬರೀ 2 X chromosomes ಇರ್ತಾವ. ಸೊ ಮದರ್ ವಿಲ್ ನಾಟ್, ಫೀಮೇಲ್ ವಿಲ್ ನಾಟ್ ಡಿಟರ್ಮಿನ್ ದ sex of a child. So last pair of chromosome is called allosome. This simple. What is a bar body anta niಮಗೆ ಕ್ವೆಶ್ಚನ್ ಬಂದದ. So bar body is named after the discoverer Murray Bar and is an inactive X chromosome in a cell with more than 1 X chromosome. ಅಂದ್ರೆ more than 1 X chromosome ಎಲ್ಲಿ ಇರ್ತದೆ? ಫೀಮೇಲ್ಸ್ ಅಲ್ಲಿ. ನಾವು ಆಗಲೇ ಹೇಳಿದ್ವಲ್ಲ, ಫೀಮೇಲ್ಸ್ will have 2 X chromosomes. 2 X ಆಕ್ಟಿವೇಟೆಡ್ ಆಗಿರಲ್ಲ, 1 X ಇನ್ಆಕ್ಟಿವೇಟ್ ಆಗ್ತದೆ. Inactivation of X chromosome is also called lionization. ಈ ಪ್ರೊಸೆಸ್ಸಿಗೆ inactivation of 1 X chromosome is called lionization. ಇದನ್ನ ನೀವು ನೆನಪಿಡಬಹುದು, ಇಡ್ಲಿಕ್ಕಿಲ್ಲ, ಇದನ್ನ ನಿಮ್ಗೆ ಬೇಕಾಗ್ಲಿಕ್ಕಿಲ್ಲ.
ಯಾರಿಗೆ ಇಂಟ್ರೆಸ್ಟ್ ಅದ ಅವ್ರು ಅಷ್ಟೇ ನೆನಪಿಟ್ಕೊಳ್ಳಿ, ರೈಟ್. ಸೊ ಇದು ಹೆಂಗಾಗತ್ತ, ವೆನ್ ಎವರ್ ವಿ ಸಿ ಎನಿ ಸೆಲ್, ಯಾವುದೇ ಸೆಲ್ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಯು ಕ್ಯಾನ್ ಸಿ ಎ ಬಾರ್ ಬಾಡಿ. ಒನ್ ಇನ್ಆಕ್ಟಿವೇಟೆಡ್ ಎಕ್ಸ್ ಕ್ರೋಮೋಸೋಮ್ ಕ್ಯಾನ್ ಬಿ ಸೀನ್ ಇನ್ ಎ ಬಾರ್ ಬಾಡಿ. ಸೊ ನಿಮಗೊಂದಿಷ್ಟು ಎಲ್ಲಿಂದ ಒಂದು ಮೈಕ್ರೋಸ್ಕೋಪ್ ಕೊಟ್ರು, ಸ್ಲೈಡ್ ಕೊಟ್ರು ಅಂತ ಅನ್ಕೊಳ್ರಿ. ಆ ಸ್ಲೈಡ್ ಒಳಗ ನೀವು ಬರೀ ಸ್ಲೈಡ್ ನೋಡಿ ವೆದರ್ ಇಟ್ ಈಸ್ ಎ ಮೇಲ್ ಸ್ಲೈಡ್, ಈ ಸ್ಲೈಡು ಮೇಲ್ ಪೇಷಂಟ್ ಅದ್ದು ಅಥವಾ ಫಿಮೇಲ್ ಪೇಷಂಟ್ ಅದ್ದು ನೀವು ಡಿಟರ್ಮಿನ್ ಮಾಡಬಹುದು. ಎದ್ರ ಮೇಲೆ ಈ ತರ ಬಾರ್ ಬಾಡಿ ನ್ಯೂಕ್ಲಿಯಸ್ ಅಲ್ಲಿ ಒಂದು ಡಾರ್ಕ್ ಸ್ಪಾಟ್ ಬಾರ್ ಬಾಡಿ ಇದ್ರೆ ಯು ಕ್ಯಾನ್ ಡಿಟರ್ಮಿನ್ ವೆದರ್ ದಿಸ್ ಸ್ಲೈಡ್ ಬಿಲಾಂಗ್ಸ್ ಟು ಎ ಮೇಲ್ ಆರ್ ಫಿಮೇಲ್. ಬಿಕಾಸ್ ಇಫ್ ದೇರ್ ಇಸ್ ಎ ಬಾರ್ ಬಾಡಿ ಇಟ್ ಮೀನ್ಸ್ ದಟ್ there is a inactive X chromosome. So inactivation of X chromosomes when there are more than one, ಒಂದಕ್ಕಿಂತ ಹೆಚ್ಚಿಗೆ X chromosome ಇದ್ದು ಅಂತಂದ್ರೆ ಅದರಲ್ಲಿ ಒಂದು inactivation ಆಗಿರ್ತದೆ. ಆ inactivated X chromosome will appear in the microscope as a bar body. So what all we have seen, let us go back to the first slide. So we have seen what is definition of chromosome. You can note it down. What is the structure of chromosome ಅನ್ನು ನೋಡಿದೀವಿ ನಾವು. Types of chromosomes based on the position of centromere ನೋಡಿದೀವಿ. Functions of chromosomes ನೋಡಿದೀವಿ. Sex determination ಅನ್ನು ನೋಡಿದೀವಿ. Which one determines the sex? X and Y chromosomes will determine the sex. ಎರಡು X ಇದ್ದು ಅಂತಂದ್ರೆ ಅದು ಫೀಮೇಲ್, ಫೀಮೇಲ್ is denoted like this. ಒಂದು X ಒಂದು Y ಇದ್ರೆ ಅದು ಮೇಲ್, ಮೇಲ್ is denoted like this. Autosomes are not somatic chromosomes. These do not determine the sex of an individual. Allosomes are also called idiosomes. They denote the sex of an individual. Bar bodies antandre enu adunu nodidivi last ge. Bar bodies are whenever there are more than 2 X chromosomes, one X chromosome becomes inactivated and it appears as a dark dot in the microscope in the nucleus. That is a bar body. The process of this is called lionization. So all these come as questions to you people. Each individual, as I said, genetics is a vast syllabus. I have touched upon very basics. So this is how this is what genetics is. One the topic ulkondide, we will have a separate discussion on this particular topic because this is very important for everybody. Blood group, human blood group is very important. AB andrenu, A andrenu, B andrenu, O andrenu, RH factor andrenu. This we will learn in one more slide. This we have seen. If interested, you can remember about this slide. DNA andrenu, histones andrenu, adu yav thara histone DNA eradu seri ಒಂದು ದಾರ ಎಳಿ ಅದರ ಸೇರಿ ಒಂದು ಸುತ್ತಳಿ ಆಗಿ ಆ ಸುತ್ತಳಿ ಒಂದು ಬಂಡಲ್ ಆಗಿ ಅದು ನಮಗೆ ಕ್ರೋಮೋಸೋಮ್ ಆಗಿ ಹೊರಬರುತ್ತೆ. ಸೊ ಕ್ರೋಮೋಸೋಮ್ ಅನ್ನು ನಾವು ಹಿಂಗ ಜಗ್ಗಿ ತೆಗೆದು ನೋಡಿದ್ರೆ ಒಂದು ಸುತ್ತಳಿ ಇರ್ತದೆ, ಆ ಸುತ್ತಳಿಗೆ ನಾವು DNA ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ಜೆನೆಟಿಕ್ಸ್. ಥ್ಯಾಂಕ್ ಯು.